ನಮಸ್ಕಾರ ವೀಕ್ಷಕರೇ, ವಿವ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಯಾದಗಿರಿ ಜಿಲ್ಲೆಯ ಸುರಪುರ ನಗರಸಭೆಯಲ್ಲಿ ಕರ್ತವ್ಯ ಲೋಪ, ಸಾರ್ವಜನಿಕರ ದಾರಿ ತಪ್ಪಿಸುವಿಕೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ತೀವ್ರ ಆರೋಪಗಳು ಕೇಳಿಬರುತ್ತಿವೆ. ಸಾಮಾಜಿಕ ಹೋರಾಟಗಾರ ಸಚಿನ್ ಕುಮಾರ ನಾಯಕ್ ಅವರು ನಗರಸಭೆಯ ಕಂದಾಯ, ತಾಂತ್ರಿಕ ಮತ್ತು ಇತರೆ ಶಾಖೆಗಳಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕರ್ತವ್ಯ ಸಮಯದಲ್ಲಿಯೇ ಹಾಜರಿರದೆ ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟುಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪೌರಾಯುಕ್ತರು ಪಿಡಿ ಅವರಿಗೆ ಸಂಪರ್ಕಿಸಿದರೂ ಕೂಡ ಕರೆಯನ್ನ ಸ್ವೀಕರಿಸುತ್ತಿಲ್ಲ. ಕೆಲವರು ಟೀ ಅಂಗಡಿಗಳಲ್ಲಿ ಸಮಯವನ್ನ ಕಳೆಯುತ್ತಾರೆ. ಬರೀ ಫೀಲ್ಡ್ ವರ್ಕ್ ಎಂದು ಸಾರ್ವಜನಿಕರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ನಗರಸಭೆಯ ಸಿಸಿಟಿವಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸುತ್ತಿಲ್ಲವೆಂದು ಹೇಳಿ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತರಬೇಕು, ಕರ್ತವ್ಯ ಲೋಪ ಎಸಗುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಜೊತೆಗೆ ಪ್ರತಿಯೊಂದು ಶಾಖೆಯಲ್ಲಿ ಅಧಿಕಾರಿಗಳ ನಾಮಫಲಕ, ಸಾರ್ವಜನಿಕ ಮಾಹಿತಿ, ಅಧಿಕಾರಿಗಳ ವಿವರ ಬೋರ್ಡ್ ಹಾಗೂ ಸರ್ಕಾರಿ ಸೌಲಭ್ಯ ಪಟ್ಟಿ ಬೋರ್ಡ್ ಕಡ್ಡಾಯವಾಗಿ ಅಳವಡಿಸಬೇಕೆಂದು ಒತ್ತಾಯಿಸಿದರು. ವರದಿ ಹುಲಗಪ್ಪ ಎಂ ಹವಾಲ್ದಾರ, ಯಾದಗಿರಿ, ವಿವ ನ್ಯೂಸ್ ಕನ್ನಡ.